ಸಿಸಿಟಿವಿ ಇದ್ದರೂ ನಿಂತಿಲ್ಲ ಕಳ್ಳರ ಹಾವಳಿ. ಬೆಳಗಾವಿ ಜನರಲ್ಲಿ ಹೆಚ್ಚಾಗಿದೆ ತೀವ್ರ ಆತಂಕ. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಮಾರಸ್ವಾಮಿ ಬಡಾವಣೆಯು ಈಗ ಕಳ್ಳರ ಪಾಲಿಗೆ ಸುಲಭದ ತಾಣವಾಗಿ ಮಾರ್ಪಟ್ಟಿದೆ. ಗುರುವಾರ ಜೂನ್ 25ರಂದು ಬಡಾವಣೆಯಲ್ಲಿ 2 ಕಳ್ಳತನ ಪ್ರಕರಣಗಳು ಕಂಡುಬಂದಿವೆ. ಕೇವಲ 2 ತಿಂಗಳಲ್ಲಿ ಈ ಭಾಗದಲ್ಲಿ ಬರೋಬ್ಬರಿ 5 ಕಳ್ಳತನ ಪ್ರಕರಣ ಹಾಗೂ 4 ಕಳ್ಳತನದ ಯತ್ನಗಳು ನಡೆದಿರುವುದು ಹಾಗೂ ಸಿಸಿಟಿವಿ ದೃಶ್ಯಗಳು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಭೀತಿ ಹುಟ್ಟಿಸಿದೆ. ಲಾಸ್ಟ್ 2 ರಿಂದ 3 ತಿಂಗಳೊಳಗೆ 3-4 ಸಲ ಇಲ್ಲಿ ಅಟೆಂಪ್ಟ್ ಆಗೈತೆ ರಾಬ್ರಿನೂ ಆಗಿದೆ. ನಂತರ ಈ ಓಣ್ಯಾಗ ಜಾಸ್ತಿ ಕಳ್ಳರು ಬರತ್ತಾರ. ನಾವು ರಿಪೋರ್ಟ್ ಮಾಡಿದ್ರೂ ಏನು ಆ್ಯಕ್ಷನ್ ಆಗ್ತಾಯಿಲ್ಲ. ನಂತರ ಇಲ್ಲಿ ಕಳ್ಳರಿಗೆ ನಾರ್ಮಲ್ ಈ ರೂಟ್ ಏನಿದೆ ನಾರ್ಮಲ್ ಆಗಿದೆ. ರಾಬ್ರಿ ಆದರೂ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ರು ಏನು ಆ್ಯಕ್ಷನ್ ಆಗ್ತಾಯಿಲ್ಲ. ಸ್ವಲ್ಪ ಪೊಲೀಸ್ ಅಥಾರಿಟಿ ಏನೈತಿ ಅದು ಆ್ಯಕ್ಷನ್ ತೊಗೋಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಯಾಕಂತಂದ್ರೆ ಯಾವುದಾದ್ರೂ ಪ್ರಾಣಿ ಏನೇ ಆಗಲಿ ಏನಾದರೂ ಇದಾಗಲಿ ಇದು ಸ್ವಲ್ಪ ತೊಂದರೆ ಆಗ್ತದೆ ಸರ್. 2 ತಿಂಗಳಾಗ 4 ರಿಂದ 5 ಸಲ ಇಲ್ಲಿ ವಿಸಿಟ್ ಮಾಡ್ಯಾರ. ನಿಮ್ಮ ಕಡೆ ಎಲ್ಲ ನಮ್ಮ ಮನೆ ಬಾಜುಗೂ ರಾಬ್ರಿ ಆಗೈತೆ. ಇವತ್ತು ನಿನ್ನ ರಾತ್ರಿ ನಮ್ಮ ಮನೆಯೊಳಗೂ ಬಂದ್ಗ್ಯಾರ ಇದು ಮಾಡ್ಯಾರ. ಕಳ್ಳರು ಬಡಾವಣೆಯ ಮನೆಗಳ ಮುಂದೆ ಅಳವಡಿಸಲಾಗಿರುವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡುತ್ತಿರುವುದು ಮತ್ತು ಕಳ್ಳತನಕ್ಕೆ ಯತ್ನಿಸ್ತಾ ಇರೋದು ಸ್ಪಷ್ಟವಾಗಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನ್ಯಾಗ ಭಾಳ ಸರಿ ಕಳ್ಳರು ಬರತ್ತಾರ್ರಿ. ನೀವು ಒಂದು ಸ್ವಲ್ಪ ಎಚ್ಕೊತಾರ್ರಿ. ನಮ್ಗೆ ಹಿಂಗೆ ಭಾಳ ಸರ್ತಿ ಬರತ್ತಾನ ಹೆದರಿಕೆ ಬರ್ತೈತಿ. ಲಾಸ್ಟ್ ಮನೆಗಳು ಅದಾವ್ರಿ ನಮ್ಮ ಎಲ್ಲ. ಅದ್ರ ಸಲುವಾಗಿ ನೀವು ಸ್ವಲ್ಪ ರಾತ್ರಿ ಬಂದು ಇದು ಮಾಡಿ ಕೈಯಾಗ ರಾಡ್ ಚಾಕು ಇವೆಲ್ಲ ಇರ್ತಾವ್ರಿ. ರಾತ್ರಿ ಹೋಗಕ್ಕೆ ಹೆದರಿಕೆ, ಹೇಳೋದು ಹೆದರಿಕೆ ಆಗ್ಲಾತಿದ್ರಿ. ಮೊನ್ನೆ ಒಂದ್ಸಲ ಬಂದು ಇವರು ಪೊಲೀಸರು ಎದುರು ಮಾಡ್ಯಾರ್ರಿ ಅವ್ರು. ಹ್ಞೂ ರೀ, ಬಂದು ಹೇಳಿದಾರೆ ನಿಮ್ಮ ಜವಾಬ್ದಾರಿ ನೀವು ಅಂತ ಹೇಳಿದ್ದಾರೆ. ಅದಕ್ಕೆ ಬೀಗ ಇದು ಮಾಡಿ ಎಲ್ಲ ಆಧಾರಗಳನ್ನು ಪೊಲೀಸರಿಗೆ ನೀಡಲಾಗಿದ್ದರೂ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಎಪಿಎಂಸಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳದೊಳಗೆ 4-5 ಸರಿ ಬಂದು ಆದರು ದರೋಡೆಕೋರರು ಬಂದು ಆದರು. ಒಂದ್ಸರಿ ನಮ್ಮ ಮನೆಯೇ ಇದಾಗಿದೆ, ದರೋಡೆ ಆಗಿದೆ. ಆದರೂ ಯಾವುದೇ ಆ್ಯಕ್ಷನ್ ಆಗ್ತಾ ಇಲ್ಲ. ಬೇಗನೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಇದು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಮಾಡಿದ್ರೆ ಹೇಳ್ತಾರೆ, ಆದರೆ ಏನು ರಾತ್ರಿ ಯಾರು ತಿರುಗಾಡಿದ ನಮಗೂ ಕಾಣಿಸಿಲ್ಲ ಸರ್. ನೈಟ್ ಬೀಟ್ದವರು ಲಾಸ್ಟ್ ಟೈಮ್ ನಾವು ಬೀಟ್ದವ್ರು ಕೇಳಕತ್ತ ನಮ್ಮದೇ ಇದೆ ಹೆಣ್ಮಕ್ಳತ್ತೆ. ಅವರು ಲೇಡಿ ಪೊಲೀಸರು ಹೇಳ್ತಾರೆ ಇದು ನಮ್ಮ ಬೀಟ್ ಅಂತ ಹೇಳಿದ್ರು. ಅವ್ರು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಸರಣಿ ಗಳ್ಳತನದಿಂದ ಬೇಸತ್ತಿರುವ ಸಾರ್ವಜನಿಕರು ಪೊಲೀಸ್ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ರಾತ್ರಿ ಬೀಟ್ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕು ಮತ್ತು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಕಳ್ಳರನ್ನ ಜೈಲಿಗಟ್ಟಬೇಕೆಂದು ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.